ದಾವಣಗೆರೆ ಜಿಲ್ಲಾ ಸೇನಾ ಹಾಗೂ ಅರೆಸೇನಾ ಪಡೆಗಳ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಸಪ್ತಗಿರಿ ಟ್ರಸ್ಟ್ನ ಸಂಯುಕ್ತಾಶ್ರಯದಲ್ಲಿ ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿವಸ್ ಅನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಎಂದು ಸಂಘದ ಗೌರವಾಧ್ಯಕ್ಷ ಮಂಜಾ ನಾಯ್ಕ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 26ರಂದು ಬೆಳಗ್ಗೆ 9 ಗಂಟೆಗೆ ಎಸ್ ನಿಜಲಿಂಗಪ್ಪ ಬಡಾವಣೆಯ ಅಮರ್ ಜವಾನ್ ಉದ್ಯಾನವನದಲ್ಲಿ ಮಾತೃಭೂಮಿಯ ರಕ್ಷಣೆಗಾಗಿ ಕಾರ್ಗಿಲ್ ಯುದ್ಧದಲ್ಲಿ ಪ್ರಾಣಾರ್ಪಣೆ ಮಾಡಿದ ಅಮರ ಯೋಧರ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವೇಳೆ ದೇಶಭಕ್ತಿ ಗೀತೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಯೋಧರ ಸ್ಮರಣಾರ್ಥ ವಿಶೇಷ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಅದೇ ದಿನ ಸಂಜೆ 6 ಗಂಟೆಗೆ ರಾಮಣ್ಕೋ ವೃತ್ತದಿಂದ ಪಂಜಿನ ಮೆರವಣಿಗೆ, ಧ್ವಜ ಪಥಸಂಚಲನ ಹಾಗೂ ಅಮರ ಯೋಧರಿಗೆ ಪುಷ್ಪಗುಚ್ಛ ಸಮರ್ಪಣೆ ನಡೆಯಲಿದೆ. ಬಳಿಕ ನೌಕರರ ಸಮುದಾಯ ಭವನದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಬಹಿರಂಗ ಸಭೆ ಆಯೋಜಿಸಲಾಗಿದೆ. ಕಾರ್ಗಿಲ್ ವಿಜಯ್ ದಿವಸ್ ಕೇವಲ ಒಂದು ಆಚರಣೆಯಲ್ಲ, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಯೋಧರ ತ್ಯಾಗ, ಶೌರ್ಯ ಹಾಗೂ ದೇಶಭಕ್ತಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಎಂದರು. ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷರಾದ ಎಂಎನ್ ಸತ್ಯಪ್ರಕಾಶ್, ಅಧ್ಯಕ್ಷ ಒಬಿ ಶಶಿಕಾಂತ್, ಉಪಾಧ್ಯಕ್ಷ ಸುರೇಶ್ ರಾವ್ ಹೆಚ್, ಕಾರ್ಯದರ್ಶಿ ಪಿವಿ ಶ್ರೀನಿವಾಸ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಇದ್ದರು. ಕಾರ್ಗಿಲ್ ವಿಜಯೋತ್ಸವನ ಸತತವಾಗಿ ನಾವು ದಾವಣಗೆರೆ ಜಿಲ್ಲೆಯಲ್ಲಿ ನಾವು ಆಚರಣೆ ಮಾಡ್ಕೊತ ಬಂದಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಅಮರ್ ಜವಾನ್ ಸ್ಮಾರಕ ಆದಮೇಲೆ ಈಚೆಗೆ ಅಂದರೆ 6 ವರ್ಷದ ಕಂಟಿನ್ಯೂ ಆಗಿ ನಾವು 6 ವರ್ಷದಿಂದ ಈ ಆಚರಣೆಯನ್ನು ಮಾಡ್ತಾ ಬಂದಿದ್ದೀವಿ. ಈ ವರ್ಷನೂ ಕೂಡ ಅತ್ಯಂತ ಅದ್ಧೂರಿಯಿಂದ ಹಾಗೂ ಸಂಭ್ರಮದಿಂದ ನಮ್ಮ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿರುವಂತಹ ನಮ್ಮ ಯೋಧರನ್ನು ನೆನೆಸಲಿಕ್ಕೆ, ಅವರನ್ನು ಒಂದು ಸ್ಮರಣೆ ಮಾಡಲಿಕ್ಕೆ, ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಿಕ್ಕೆ ಮತ್ತೊಂದು ಈ ಕಾರ್ಯಕ್ರಮವನ್ನು ಜುಲೈ 26 ಭಾನುವಾರದಂದು ನಾವು ಹಮ್ಮಿಕೊಂಡಿದ್ದೀವಿ. 26 ಭಾನುವಾರ ಬೆಳಿಗ್ಗೆ 9ರಿಂದ ಸಂಜೆವರೆಗೆ ವಿವಿಧ ಶಾಲಾ ಕಾಲೇಜುಗಳಿಂದ ಅಮರ್ ಜವಾನ್ ಸ್ಮಾರಕದಲ್ಲಿ ಪಾರ್ಕಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ದೇಶಭಕ್ತಿ ಗೀತೆಗಳನ್ನು ನಾವು ಆಯೋಜಿಸಿದ್ದೇವೆ. ಅದೇ ರೀತಿಯಾಗಿ ಸಂಜೆ ರಾಮಣ್ಕೋ ಸರ್ಕಲಿಂದ ಅಮರ್ ಜವಾನ್ ಸ್ಮಾರಕವರೆಗೂ 6 ಗಂಟೆಗೆ ಸಂಜೆ 6 ಗಂಟೆಗೆ ಪಂಜಿನ ಮೆರವಣಿಗೆ ಇರುತ್ತೆ. ಈ ಒಂದು ಪಂಜಿನ ಮೆರವಣಿಗೆ ಕಾರ್ಯಕ್ರಮವನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಶ್ರೀ ಶಮತ್ ಸಾಮನೂರವರು ಉದ್ಘಾಟನೆಯನ್ನು ಮಾಡಿರ್ತಾರೆ. ಅದೇ ರೀತಿಯಾಗಿ ಈ ಪಂಜಿನ ಮೆರವಣಿಗೆಯಲ್ಲಿ ಮಾಜಿ ಯೋಧರು, ಸಪ್ತಗಿರಿ ಶಾಲಾ ಕಾಲೇಜಿನ ಮಕ್ಕಳು ಹಾಗೂ ದೇಶಭಕ್ತ ಬಂಧುಗಳು ಎಲ್ಲರೂ ಕೂಡ ಸಾವಿರಾರು ಜನಸಂಖ್ಯೆಯಲ್ಲಿ ಭಾಗವಹಿಸ್ತಿದ್ದೀವಿ. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕೆಂದು ತಮ್ಮಲ್ಲೂ ಕೂಡ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ಈ ಪಂಜಿನ ಮೆರವಣಿಗೆಯನ್ನು ಅಮರ್ ಜವಾನ್ ಸ್ಮಾರಕಕ್ಕೆ ಬಂದು ಕೊನೆಗೊಳ್ಳುತ್ತದೆ. ಅಲ್ಲಿ ಬಂದ ನಂತರ ಅಲ್ಲಿಂದ ಅಮರ್ ಜವಾನ್ ಸ್ಮಾರಕದಲ್ಲಿ ಮುಂದೆ ವೇದಿಕೆ ಕಾರ್ಯಕ್ರಮ ಇರುತ್ತದೆ. 7 ಗಂಟೆಯಿಂದ ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಪಂಜಿನ ಮೆರವಣಿಗೆ ಜೊತೆಯಲ್ಲಿ ಇಂಡಿಯನ್ ಫ್ಲ್ಯಾಗು ಇರುತ್ತೆ. ಒಂದು 50 ಇಂಡಿಯನ್ ಫ್ಲ್ಯಾಗು, 100 ಪಂಜಿನ ಮೆರವಣಿಗೆ ಮುಖಾಂತರ ಈಗಿನ ವಿದ್ಯಾರ್ಥಿಗಳಿಗೆ ದೇಶಭಕ್ತಿ ಮೂಡಿಸೋದ್ರ ಜೊತೆಗೆ ಕಾರ್ಗಿಲಲ್ಲಿ ಮತ್ತು ಕಾಶ್ಮೀರದಲ್ಲಿ ಹೋರಾಡ್ತಕ್ಕಂಥ ಸೈನಿಕರನ್ನು ಸ್ಮರಿಸುವ ಒಂದು ಭಾಗ್ಯ ನಮ್ಮ ಸಪ್ತಗಿರಿ ಟ್ರಸ್ಟಿಗೆ ಸಿಕ್ಕಿದೆ. ಹಾಗೆ ಇವರು ಒಟ್ಟಿಗೆ 6 ವರ್ಷದಿಂದಲೂ ನಾವು ಕೈ ಜೋಡಿಸ್ಕೊಂತ ಬಂದಿದ್ದೀವಿ. ವರ್ಷದಿಂದ ವರ್ಷಕ್ಕೆ ಇದು ಸ್ವಲ್ಪ ವಿಭಿನ್ನತೆ ಪಡ್ಕೊಳ್ತಾ ಉತ್ತಮವಾಗಿ ಕಾರ್ಯಕ್ರಮ ಆಯೋಜಿಸ್ತಾ ಬಂದಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನೆರವೇರಿಸಲು ಸಹ ನಾವು ಪಣ ತೊಟ್ಟಿದ್ವಿ. ಇದರ ಜೊತೆಯಲ್ಲಿ ಸೈನಿಕರಿಗೆ ನಮ್ಮದೇ ಆಗ್ತಕ್ಕಂಥ ಗೌರವ ಸಲ್ಲಿಸಬೇಕು, ಪ್ರತಿಯೊಬ್ಬರ ಭಾರತೀಯರ ಕರ್ತವ್ಯ ಅನ್ನೋದನ್ನು ಜಾಗೃತಿ ಮೂಡಿಸೋದ್ರಲ್ಲಿ ನಾವು ಪ್ರಯತ್ನ ಪಡ್ತಿದ್ವಿ. ಅದಕ್ಕಾಗಿ ನಿಮ್ಮ ಸಹಕಾರದೊಟ್ಟಿಗೆ ಇದನ್ನು ಸಾರ್ವಜನಿಕವಾಗಿ ವಿಶೇಷವಾಗಿ ಎಲ್ಲ ಕಡೆಯೂ ಪ್ರಚಾರ ಆಗಲಿ ಅಂತ ಆಶಯಿಸ್ತಾ, ಪ್ರತಿಯೊಂದು ಶಾಲಾ ಕಾಲೇಜ್ ಮಕ್ಕಳ ಹಂತದಲ್ಲೂ ಸಹ ಒಂದು ದೇಶಭಕ್ತಿ ಮೂಡಲಿ ಅನ್ನುವ ಒಂದು ಆರೈಕೆಯಿಂದ ನಾವು ಸಹ ಇವ್ರಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ ಅಂದರೆ ಅದು ನಮ್ಮ ಅದೃಷ್ಟ ಅಂತ ಭಾವಿಸ್ತಿದ್ವಿ.